ಕಾಸಿಲ್ಲದೆ ಪಾಪರಾಗಿ ಹೋಗಿರುವಂಥ ಹೆಚ್ಚು ಕಡಿಮೆ ಕರ್ನಾಟಕ ಸರ್ಕಾರದ ಕತೆ ಈಗ ಒಂದೊಂದಾಗಿ ಬಿಚ್ಕೋತಾ ಇದೆ. ಬೇರೆಯವ್ರದನ್ನು ಬಿಚ್ಚಿಡೋದು ಇರಲಿ, ಇವ್ರದ್ದೇ ಬಿಚ್ಕೊಂಡು ಹೋಗ್ತಾ ಇದೆ. ಆರ್ಥಿಕ ಸೋರಿಕೆ ನೋ. ಕರ್ನಾಟಕ ಸರ್ಕಾರ ಭಾಳ ದೊಡ್ಡದಾದ ಕಣ್ಣಿಗೆ ಬೂದಿ ಹಾಕೋ ಕೆಲಸವನ್ನು ಮಾಧ್ಯಮದವರಿಗೂ ಮಾಡಿಬಿಟ್ಟಿರೋಂಗೆ ಕಾಣಿಸ್ತಿದೆ. ನಮ್ಮವ್ರದ್ದೆಲ್ಲ ಸೆಂಟೆನ್ಸ್ಗಳು ನೋಡಿದ್ರೆ ಆರ್ಥಿಕ ಸೋರಿಕೆ ಅಲ್ಲ ಅದು. ಅದು ಹೆಂಗೆ ಆರ್ಥಿಕ ಸೋರಿಕೆ ಆಗತ್ತೆ? ಐ ಡೋಂಟ್ ನೋ. ಏನ್ಯೋ ಆರ್ಥಿಕವಾಗಿ ಭರಿಸಲು ಸಾಧ್ಯವಾಗದ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿಗೆ ಸರ್ಜರಿ ಮಾಡೋಕ್ಕೆ ಹೊರಟಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ ಈಗಾಗಲೇ ಮಾರ್ಗಸೂಚಿ ಕರಡನ್ನು ಸಿದ್ಧಪಡಿಸ್ಕೊಂಡಿದೆಯಂತೆ. ಯೋಜನೆ ಹೀಗಾಗಿ ಶನಿವಾರ ಅದಕ್ಕೆ ಕ್ಯಾಬಿನೆಟ್ ಸಭೆ ನಡೆಸ್ತಾರಂತೆ, ತೀರ್ಮಾನ ತಗೋತಾರಂತೆ. ಏನದು? ಗ್ಯಾರಂಟಿಗೆ ಹೊಸ ಅರ್ಜಿಗೆ ರೂಲ್ಸು, ಗೈಡ್ಲೈನ್ಸ್ ಅಂತಿಮಗೊಳಿಸುವ ಸಾಧ್ಯತೆ. ಹೊಸ ಅರ್ಜಿ ಪರಿಸ್ಥಿತಿ ಯಾಕೆ ಬಂತು? ಮೆಜಾರಿಟಿ ಇವರು ಹೇಳ್ತಿರೋದು ಅದು ಸರಿಯಾಗಿ ತೊಗೋತಿಲ್ಲ, ಯಾರ್ಯಾರು ತೊಗೊಂಬಿಡ್ತಿದ್ದಾರೆ ಅಂತ. ಹೊಸ ರೂಲ್ಸು, ನೀವು ರೂಲ್ಸ್ ಮೊದಲು ಮಾಡಲಿಲ್ಲ, ಅದರ ಪರಿಣಾಮನ ಈಗ ಅನುಭವಿಸ್ತಾ ಇದ್ದೀರಿ. ಈಗ ಅದಕ್ಕೆ ಇನ್ನೊಂದು ಅಳಿಯ ಅಲ್ಲ ಮಗಳ ಗಂಡ ಅಂತ ಬೇರೆ ರೂಪ ಕೊಟ್ಟು ಸುಳ್ಳು ಹೇಳ್ತಿದ್ದೀರಿ ಅಷ್ಟೇ ಜನರಿಗೆ. ಈ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಎಂದ ಸರ್ಕಾರ ಈಗ ಕೊಟ್ಟ ಮಾತಿನಂತೆ ಸುಳ್ಳು ಹೇಳಿ ಕೊಟ್ಟ ಮಾತನ್ನು ನಡೆಸುವಂತೆ ಡ್ರಾಮಾ ಮಾಡುತ್ತಿದ್ದಾರೆ. ಒಂದು ಪಾಯಿಂಟನ್ನು ಬಿಟ್ಟು ಅದು ಮುಂದಕ್ಕೆ ಹೇಳೋಣ. ಸರ್ಕಾರವು ನಕಲಿ ಮತ್ತು ಅನರ್ಹ ಫಲಾನುಭವಿಗಳು ಅಡ್ಡದಾರಿನಲ್ಲಿ ಅರ್ಜಿ ಹಾಕಿದವ್ರನ್ನ ಹೊರಗೆ ತೆಗೆದುಬಿಡ್ತೀವಿ ಅಂತ ಲೆಕ್ಕ. 3 ವರ್ಷದಿಂದ ಏನು ಮಣ್ಣು ತಿಂತಿದ್ರಾ ಅಥವಾ ಏನು ತಿಂತಾ ಇದ್ರಿ? ಎಲ್ಲರೂ ಏನು ಕತ್ತೆ ಕಾಯ್ತಾ ಇದ್ರಾ? ನಂಬರ್ 1. 3 ವರ್ಷದ ಹಿಂದೆ ಇದನ್ನು ಕೊಡೋವಾಗ ನಿಯಮಗಳನ್ನು ಬಿಗಿ ಮಾಡಿ ಅಂತ ಹೇಳಿದ್ರೆ ಮಾಡಲಿಲ್ಲ. ಅವತ್ತು ಉಡಾಫೆ ಹೊಡ್ಕೊಂಡು ಅವತ್ತಿನ ಮುಖ್ಯಮಂತ್ರಿ ಮತ್ತು ಇವತ್ತಿನ ಮುಖ್ಯಮಂತ್ರಿ ಇಬ್ಬರೂ ಉಡಾಫೆ ಹೊಡ್ಕೊಂಡು ಓಡಾಡಿದ್ರಿ. ಪರಿಣಾಮ ಈ ಹಂತಕ್ಕೆ ಬಂತು. ಇದು ಗೊತ್ತಿತ್ತು ಇದು ಹೀಗೆ ಆಗತ್ತೆ ಅಂತ. ಬೇಕಾದ್ರೆ ನಾನು ಅವತ್ತಿನ ದಿನ ಮಾತಾಡೋದನ್ನು ತೆಗೆದಿಟ್ಕೋತೀನಿ. ಈಗ ಯಾರು ಬನ್ನಿ, ನೀವು ಕರಿತೀರಲ್ಲ, ಎಲ್ಲಿ ಬೇಕಾದರೂ ಬಹಿರಂಗ ಚರ್ಚೆಗೆ ಸಿದ್ಧ, ಎಲ್ಲಿಗೆ ಬರಬೇಕು ಅಂತಿರಲ್ಲ. ನಾನು ಅದನ್ನೇ ಹೇಳ್ತೀನಿ, ಎಲ್ಲಿಗೆ ಬರಬೇಕು ಬನ್ನಿಪ್ಪ. ಅದು ಯಾರ್ಯಾರು ಬರ್ತೀರಿ ಚರ್ಚೆಗೆ? ಒಂದಲ್ಲ ಸುಮಾರು ಸರ್ತಿ ಹೇಳಿದ್ರಿ ಸರ್. ಬರಲಿ ನೋಡೋಣ. ಬನ್ನಿಪ್ಪ ಯಾರು ಒಬ್ಬರು. ನಿಮ್ಮ ಲಾಯಕ್ಕಿಲ್ಲದೆ ಇರೋರೆಲ್ಲ, ತಲೆಯಲ್ಲಿ ಸಗಣಿ ಇದ್ದವರೆಲ್ಲ ಆರ್ಥಿಕವಾಗಿ ಚಿಂತನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಹಾಗೇ ಆಗೋದು. ಮಾಡೋರು ಬಿಟ್ಬಿಡ್ಬೇಕಿತ್ತು, ಅದನ್ನು ಮಾಡಲಿಲ್ಲ. ಓಟ್ ತೊಗೊಂಡು ಅವತ್ತು ಅಧಿಕಾರಕ್ಕೆ ಬಂದರೆ ಸಾಕಾಗಿತ್ತು ನಿಮಗೆ. ಆಮೇಲೆ ನಿಮ್ಮ ಪಾಡು ನೀವು ಲೂಟಿ ಹೊಡ್ಕೊಂಡು ಇರ್ಬೋದು, ಈ ಥರ ಯಾವುದೋ ಒಂದು ಮೆಥಡಲ್ಲಿ ಇದನ್ನೆಲ್ಲ ಇಳಿಸ್ಬೋದು ಅನ್ನೋದು ನಿಮಗೆ ಗೊತ್ತಿತ್ತು ನಿಮಗೆ. ಹಾಗಾಗಿ ಈಗ ಮಾಡ್ತಾ ಇದ್ದೀರಿ. ಅದಕ್ಕೆ ಹೆಣ್ಣು ಮಕ್ಕಳು ನೀವು ತೀರ್ಮಾನ ತೊಗೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಗೆ ನಕಲಿ ಫಲಾನುಭವಿಗಳಿಂದ ಸರ್ಕಾರದ ಬೊಗಸಕ್ಕೆ 79 ಕೋಟಿ ನಷ್ಟ ಅಂತೆ. ನೀವು ಟೋಟಲಿ ಸ್ಪೆಂಡ್ ಮಾಡ್ತಿರೋದು ಅರೌಂಡ್ 20,000 ಕೋಟಿ ವಾರ್ಷಿಕ. 20,000 ಕೋಟಿಗೆ 79 ಕೋಟಿ ನಕಲಿ. ಯಾವ ಭಾಳ ದೊಡ್ಡ ಲೆಕ್ಕಾಚಾರ? ಯಾವ ದೊಡ್ಡ ಲೆಕ್ಕಾಚಾರ ಅದು? ಆ್ಯಕ್ಚುಲಿ ದೊಡ್ಡ ಲೆಕ್ಕಾಚಾರ ಅಲ್ವೇ ಅಲ್ಲ. ಇದಕ್ಕೆ ಕಾರಣ ಜನ ಅಂತ ಬಿಂಬಿಸಕ್ಕೆ ಹೋಗ್ತಾ ಇದ್ರಂತಹ ದುಷ್ಟರು ಮತ್ತು ದುರುಳರು ನೀವು ಕಾಂಗ್ರೆಸ್ನವ್ರು. ಇವಾಗ ಜನ ಯಾಕೆ ದುಷ್ಟರಾಗ್ತಾರೆ, ತಪ್ಪಾಗ್ತಾರೆ ಅಲ್ಲಿ? ನೀವು ಮಾಡೋ ದಿನವೇ ಕಾನೂನು ಮಾಡಿಬಿಟ್ಟು ಅದನ್ನು ವೈಲೇಟ್ ಮಾಡಿದ್ದಿದ್ದರೆ ಅವರು, ಆಗ ಅವರು ಅನರ್ಹರು ಅನ್ನೋ ಕ್ಯಾಟಗರಿಗೆ ಬರ್ತಾರೆ. ಹೌದು. ಈಗ ಯಾಕೆ ಅನರ್ಹರು ಕ್ಯಾಟಗರಿಗೆ ತರ್ತಾ ಇದ್ದೀರ? ನೀವು ಕಳ್ಳರು, ನೀವು ಅನರ್ಹರು, ನಿಮ್ಮನ್ನು ಅನರ್ಹತೆ. ಫಾರ್ ಎಕ್ಸಾಂಪಲ್, MLAಗಳಿಗೆ ಎಲೆಕ್ಷನ್ಗೆ ನಿಲ್ಲಕ್ಕೆ ವಯಸ್ಸು ಅಂತ ಇತಿಮಿತಿ ಇಲ್ಲಪ್ಪ, ಮಿತಿ ಇಲ್ಲಪ್ಪ. ಕಂಟೆಸ್ಟ್ ಮಾಡಿಬಿಡ್ತೀರಿ, ಗೆದ್ದುಬಿಡ್ತೀರಿ. ಆಮೇಲೆ ಎಲೆಕ್ಷನ್ ಕಮಿಷನ್ ಇದ್ದಕ್ಕಿಂತ ರೂಲ್ ಅಮೆಂಡ್ ಮಾಡಿಬಿಟ್ಟು, ಎಲೆಕ್ಷನ್ ಕಮಿಷನ್ನು ಗೌರ್ಮೆಂಟು ಯಾರೋ ಒಬ್ಬರು ಮಾಡಿಬಿಟ್ಟು 60 ವರ್ಷದ ಮೇಲೆ ಇದ್ದವರೆಲ್ಲ ಅನರ್ಹರು ಅಂದರೆ ನೀವೇನು ಕೇಳ್ತೀರಿ? ಯಾಕೆ ಪ್ರಶ್ನೆ? ಮೊದಲೇ ಕಂಟೆಸ್ಟ್ ಮಾಡೋವಾಗ ಕತ್ತೆ ಕಾಯ್ತಾ ಇದೆಯಾ ನನ್ನನ್ನು ಅಂತ ಕೇಳ್ತೀರೋ ಇಲ್ವೋ? ಹಾಗೆ ನಾವೀಗ ನಿಮ್ಮನ್ನು ಕೇಳಬೇಕು ಅಲ್ವ, ಕತ್ತೆ ಕಾಯ್ತಾ ಇದ್ರಾ ಅಥವಾ ಏನು ತಿಂತಾ ಇದ್ರಿ ಇದನ್ನು ಜಾರಿಗೆ ತಂದಾಗ? ಈಗ ರೂಲ್ ಚೇಂಜ್ ಮಾಡಿ ನೀವು, ಅದು ಹೊಸ ರೂಲ್ಸ್ ಅಂತಂದು ಪೋಣಿಸ್ಬಿಟ್ಟು ಅವ್ರನ್ನ ಅನರ್ಹರು ಅನ್ನೋ ಕೆಟಗರಿಗೆ ಹಾಕಿದ್ರೆ ಯಾರೋ ಒಬ್ಬರು ನಿಮ್ಮ ಮೇಲೆ ಒಂದು ಡಿಫಮೇಷನ್ ಕೇಸ್ ಹಾಕಬೇಕು ಸರ್ಕಾರದ ಮೇಲೆ. ಬೇರೆ ದೇಶ ಆಗಿದ್ದರೆ ಹಾಕಿರೋರು ಬಾಯಿ ಮುಚ್ಕೊಂಡು ಕಕ್ಕು ದುಡ್ಡನ್ನು ನನಗೆ ಅವಮಾನ ಮಾಡಿದ್ದಕ್ಕೆ ಅಂತ. ನಾವು ನಿಮ್ಮನ್ನು ಯಾರೂ ಬಂದು ಕೇಳಿರಲಿಲ್ಲ, ನೀವೇ ಬಂದು ಕೊಟ್ಟಿದ್ದು. ನಿಮ್ಗೆ ರೂಲ್ಸ್ ಹಾಕ್ಕೊಳ್ಳಿ ಅಂತ ಹೇಳಿದ್ರೆ ಕೇಳಲಿಲ್ಲ. ಹೌದು. ನೀವು ಬಾಯಿಗೆ ಬಂದಂಗೆ ಕಂಡುಕೊಂಡವ್ರಿಗೆಲ್ಲ ಕೊಡ್ತೀವಿ ಅಂದ್ಬಿಟ್ಟು ಕೊಟ್ಬಿಟ್ಟು ನಿಂತ್ಕೊಂಡ್ರಿ. ಆ ಥರದ ಅಧಿಕಾರಕ್ಕೆ ಬರೋ ಆಸೆಗೆ ಅಥವಾ ಆ ಥರದಲ್ಲಿ ಈಗ ಅವ್ರನ್ನೇ ಅನರ್ಹರು ಅಂದರೆ ನೀವೇನು ಕತ್ತೆ ಕಾಯ್ತಾ ಇದ್ರ? ಅನರ್ಹರು ಆಯ್ತಪ್ಪ, ಅವ್ರು ಅನರ್ಹರೇ, ಮೋಸ ಮಾಡಿ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಅವರನ್ನು. ಓಕೆ, ದಟ್ಸ್ ಓಕೆ. ಹಾಗಾದರೆ ಆ ಮೋಸ ಮಾಡಿ ಕೊಟ್ಟವ್ರು ಅನರ್ಹರಾದರೆ ಕೊಟ್ಟವನು ನೀನಂತ ಕರೆಯೋಣ, ಕಚಡ ಅಂತ ಕರೀಲ ಆಫೀಸರ್ನ? ಹೆಂಗೆ ಕೊಟ್ಟರು? ಯಾಕೆ ಕೊಟ್ಟ ಅವನು? ಕೆಲವೆಲ್ಲ ಇಲ್ಲಿದೆ ನೋಡೋಣ. ಈಗ CM DK ನೋಡಿ ಬೆಚ್ಚಿ ಬೆರಗಾಗುವ ಗೃಹಲಕ್ಷ್ಮಿ. ಯಾಕೆ ಬೆಚ್ಚಿ ಬೆರಗಾಗಬೇಕು? ಇದು ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಅವರದ್ದು ಪಾಪದ ಕೂಸೆ.
ಅಲಾಂಗ್ ವಿತ್ ಹಿಂದಿನ ಚೀಫ್ ಮಿನಿಸ್ಟ್ರು ನೀವಿಬ್ಬರು ಇದ್ರ ಭಾಗಿದಾರರೇ. ಈ ರಾಜ್ಯದ ಆರ್ಥಿಕ ಸ್ಥಿತಿ ಈ ದುಸ್ಥಿತಿಗೆ ತರಕ್ಕೆ ನೀವು ಭಾಗಿದಾರರೇ. ಪರ್ಸೆಂಟೇಜ್ ವ್ಯತ್ಯಾಸ ಇರ್ಬೋದು ಅಷ್ಟೇ ನಿಮ್ಮದು, ನೀವು ಭಾಗಿದಾರರೇ. ಅದಕ್ಕೆ ನೀವ್ಯಾಕೆ ಬೆಚ್ಚಿ ಬೆರಗಾಗಬೇಕಪ್ಪ? ನೀವೇ ಪಾಪ ಮಾಡ್ಬಿಟ್ಟು ನೀವೇ ಬೆಚ್ಚಿಗೆ ಬೆರಗಾಗ್ಬಿಡೋದ? ಅಲ್ಲ, ಅವ್ರು ಅಷ್ಟೊಂದು ಸೋರಿಕೆ ಆಗ್ತಾ ಇದೆ ಅಂತ ಎಲ್ಲಿದೆ ಸೋರಿಕೆ? ಇದು ಆರ್ಥಿಕ ಸೋರಿಕೆ ಅಲ್ಲ. 79 ಕೋಟಿ ಸೋರಿಕೆನಾ? ಥೂ, ಲಜ್ಗೆಟ್ಟವ್ರು ತೊಗೊಂಬಂದು ನಿಮ್ಮ ಇತರೆ ಇಲಾಖೆಗಳಾಗ್ತಿರೋ ಸೋರಿಕೆ ನೋಡ್ಕೊಳ್ಳಿ ಫಸ್ಟು. ಎಷ್ಟೆಷ್ಟು ಸೋರಿಕೆ ಆಗ್ತಿದೆ ಎಲ್ಲದರಲ್ಲೂ ಅಂತ. ಇದು ಯಾವ ದೊಡ್ಡ ಸೋರಿಕೆ ಇದು ಸೋರಿಕೆ ಅಲ್ಲ. ಇವರು ಮಾಡ್ತಿರೋದು ಸೋರಿಕೆ ತಡೆಗಟ್ಟವು ಅಂದಲ್ಲಿ ಅಡಕಾಸಿ 79 ಕೋಟಿ ಉಳ್ಸೋಕ್ಕಲ್ಲ. ಇದು ಹೋಲ್ ನಂಬರ್ನೇ ಕತ್ತರಿಸೋಕ್ಕೆ. ಸೋ ದಟ್ ದುಡ್ಡನ್ನು ಒಂದು ಪಾಸಿಬಲ್ ಲಿಮಿಟೇಷನ್ ಒಳಗೆ ತರೋದಕ್ಕೆ ಒಂದು ಟಾರ್ಗೆಟ್ ಹಾಕ್ಕೊಂಡಿದ್ದಾರೆ. ಹೊಸ ಆರ್ಥಿಕ ಸಲಹೆಗಾರ ಎಂಬ ವ್ಯಕ್ತಿಯೊಬ್ಬರು ಬಂದಿದ್ದಾರೆ. ಅವರೊಂದು ಟಾರ್ಗೆಟ್ ಹಾಕ್ಕೊಂಡಿರ್ತಾರೆ. ಆ ಪ್ರಕಾರ ಯಾಕಂದರೆ ಅವ್ರದ್ದು ರಿಟೈರ್ ಆಗೋಗಿದೆ, ಈಗ ಅವ್ರಿಗೇನು ಜವಾಬ್ದಾರಿ ಇಲ್ಲ. ಹಾಗಾಗಿ ಅವ್ನು ಹೇಳೋರು ಕೇಳೋರು ಯಾರೂ ಇರಲ್ಲ. ಅವ್ರೊಂದು ಟಾರ್ಗೆಟ್ ಹಾಕ್ಕೊಂಡು ಹೋಗ್ತಿರ್ತಾರೆ. ಇಷ್ಟಾದರೆ ನಮ್ಮಿಂದ ಅಫೋರ್ಡ್ ಮಾಡ್ಬೋದು. ಅಲ್ಲಿಗೆ ತರೋಕ್ಕೆ ಇವೆಲ್ಲ ಸರ್ಕಸ್, ಈ ಆಟ, ಈ ಡ್ರಾಮಾ, ಈ ಕಣ್ಣಿಗೆ ಮಣ್ಣು ಹಾಕೋ ಕೆಲಸ ಇದು. ಓಕೆ, ಇಲ್ದಿದ್ರೆ ಯಾಕೆ? ಆಲ್ರೈಟ್, ಎಕ್ಸೆಪ್ಟ್ ಸತ್ತವ್ರದ್ದು ನಾನು ಹೇಳೋದು. ಈ ಕೆಲವರು ಹೇಳ್ತಾರೆ ಇಲ್ಲಿ ರಾಜ್ಯದಲ್ಲಿ ಅದೆಷ್ಟೋ ಕೋಟಿ ಇದ್ದಾರಂತೆ ಡ್ಯಾಶ್ 68,776 ಮೃತ ಮಹಿಳೆಯರ ಖಾತೆಗೆ ಹಣ ಹೋಗಿದೆ ಅಂತ. ಫೇರ್ ಎನಫ್, ತೆಗಿಬೇಕಪ್ಪ, ಯಾರು ಬೇಡ ಅಂತಾರೆ? ಅದನ್ನು ಕಾಲಕ್ಕೆ 6 ತಿಂಗಳಿಗೋ 3 ತಿಂಗಳಿಗೋ ಮಾಡ್ಕೊಂಡು ಬರೋಕ್ಕಾಗ್ತಿರ್ಲಿಲ್ಲ. ಆಯಾ ಮನೆಯವರೇ ಹೇಳಬೇಕು ಅದನ್ನು. ಅದು ಆ ಮನೆಯವರ ಕಳತನನೇ, ಅದು ಅನುಮಾನನೇ ಇಲ್ಲ. ಸತ್ತಾಗ ನಮ್ಮ ಮನೇಲಿ ಸತ್ತಿದ್ದಾರೆ ಅಂತ ಹೇಳಬೇಕೋ ಇಲ್ವೋ? ಖಂಡಿತ. ನೀವು ಹೇಳದೆ ಯಾಕೆ ಇರಬೇಕು? ನೀವು ಯಾಕೆ ತೊಗೋಬೇಕಾ ಸತ್ತವ್ರ ದುಡ್ಡನ್ನು? ಹೌದು, ಅದು ಕಳತನನೇ. ಅದು ತೆಗಿಬೇಕು, ಅದು ತೆಗೀರಿ, ಯಾರು ಬೇಡ ಅಂದವರು. ಸತ್ತವರ ಜೊತೆಗೆ ನಕಲಿ ಫಲಾನುಭವಿಗಳ ಖಾತೆಗೂ. ಯಾರು ನಕಲಿ ಅಂದ್ರೇನು? ಅಂದರೆ ಬೇರೆ ಅವರ ಡಾಕ್ಯುಮೆಂಟ್ಸನ್ನು ಕೊಟ್ಟು, ಯಾರ್ಯಾರ್ದೋ ಡಾಕ್ಯುಮೆಂಟ್ ಕೊಟ್ಟು ಇವ್ರ ಹೆಸರಿಗೆ ಮಾಡ್ಕೊಂಡಿರೋದು, ಇವ್ರ ಅಕೌಂಟ್ ನಂಬರ್ ಕೊಟ್ಬಿಟ್ಟು ಮಾಡ್ಕೊಂಡ್ಬಿಟ್ರೋದು. ಹಾಂ, 79 ಕೋಟಿ ಆವಾಗ. ಹೌದು. 92 ಬ್ಯಾಂಕ್ಗಳಿಗೆ ಮಹಿಳೆಯರ ಮರಣದ ನಂತರವೂ ಹಣ ಪಾವತಿ ಆಗಿರ್ಬೋದು. ಈಗ ಬೇರೆ ಪೆನ್ಷನಲ್ಲೂ ಆಗ್ತಿದೆ. ಹೌದು, ಆಗ್ತಿಲ್ಲ ಅಂದ್ಕೋಬೇಡಿ. ಓಲ್ಡ್ ಏಜ್ ಪೆನ್ಷನಲ್ಲಿ ಆಗ್ತಾ ಇದೆ, ಅಲ್ಲೂ ಆಗ್ತಾ ಇರುತ್ತೆ. ಅದನ್ನು ರಿಪೇರಿ ಮಾಡಬೇಕು. ಮಾಡೋಕ್ಕೆ ಹೊರಟ್ರೆ ರಾಹುಲ್ ಗಾಂಧಿ ಹೇಳ್ತಾರೆ ಅಷ್ಟೇ, ಬಡವರ ವಿರೋಧಿ ಅಂತ. ಅಷ್ಟೇ ಆಗೋದು ಪ್ರಾಬ್ಲಮ್. ಕರ್ನಾಟಕದಲ್ಲದೆ ಬೇರೆ ರಾಜ್ಯಗಳ ಬ್ಯಾಂಕ್ ಖಾತೆಗೂ ಹಣ ಯಾಕೆ ಹೋಯಿತು? ಕಳಿಸಿದ್ದ ಆಫೀಸರ್ ಯಾರು ಇದನ್ನು? ಹೌದು, ಯಾವನವನು ಕ್ಲರ್ಕ್ ಕಳಿಸ್ದವನು ಕಂತ್ರಿ? ಅವನೇನು ತಿಂದ ಹಂಗಾರೆ ಕಳಿಸೋವಾಗ? ಅಥವಾ ಅವನೇ ಮಾಡಿದಾನ 500 ಅಕೌಂಟನ್ನು ದುಡ್ಡು ಹೊಡೆಯೋಕ್ಕೆ? ಯಾರು ಕಳಿಸಿದ್ಯಾರು ಇದನ್ನು ಬೇರೆ ಬ್ಯಾಂಕ್ಗಳಿಗೆ? ಹೋಗಬಾರ್ದು ಅನ್ನೋ ನಿಯಮ ನಿಮ್ಮಲ್ಲಿ ಇದ್ದರೆ ಆ ನಿಯಮನೇ ಇಲ್ದಿದ್ರೆ ಅದು ಇದಂಗಾಗತ್ತೆ? ಅದು ತಪ್ಪೆಂಗಾಗತ್ತೆ ಅವಾಗ? ನಿಯಮನೇ ಇಲ್ದಿದ್ದಿದ್ರೆ ಏನೂ ಇರಲಿಲ್ವಲ್ಲ ನಿಯಮಗಳು. ಮತ್ತೆ ಏನೂ ಇಲ್ಲ, ತಪ್ಪ್ಯಾಕಾಗತ್ತೆ? ಆಗಲ್ಲ, ತಪ್ಪಾಗಲ್ಲ. ಅದ್ರ ಪ್ರಕಾರ ಕರ್ನಾಟಕ ಇಲ್ಲದೆ ಬೇರೆ ರೆಗ್ಯುಲರ್ ಬ್ಯಾಂಕ್ ಅಲ್ಲದೆ ಪೇಮೆಂಟ್ ಬ್ಯಾಂಕ್ಗಳಿಗೂ ಎಗೈನ್ ಕೊಡಬಾರ್ದು ಅಂತ ನೀವು ರೂಲಲ್ಲಿ ಮಾಡ್ಕೊಂಡಿದ್ರೆ ಸರಿ. ಇಲ್ದಿದ್ರೆ ಹೆಂಗೆ ತಪ್ಪಾಗತ್ತದು? ಕಾಪಾಡ್ಕೊಳ್ಬೇಕು ನಿಮ್ಮನ್ನಷ್ಟೇ. ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ, ಸರ್ ಕರ್ನಾಟಕದ ಮತದಾರರು ಅಲ್ಲದೆ ಇದ್ದವರು ನಾವು ಯಾಕೆ ಗ್ಯಾರಂಟಿ ಕೊಡಬೇಕು ಅಂತ. ಎಗೈನ್ ಪ್ರಶ್ನೆನೂ ಅಲ್ಲಿಗೆ ಬರುತ್ತೆ. ಅದನ್ನೂ ಹೇಳಿರಲಿಲ್ಲ. ಹೇಳಿದ್ರು, ಅದನ್ನು ಹೇಳಿದ್ರು. ಕರ್ನಾಟಕದ ಮತದಾರ, ಹೌದು ಅದನ್ನು ಹೇಳಿದ್ರು, ರಾಜ್ಯದ ಜನಕ್ಕೆ ಅಂತ ಅದನ್ನು ಹೇಳಿದ್ರು. ನನಗೆ ಅದೆಲ್ಲ ನೆನಪಿದೆ ಅವ್ರು ಹೇಳಿದ್ದಿದ್ದು. ಅದನ್ನು ಯಾಕದು ಬಂತು ಅಂತಂದರೆ ನನಗೆ ಜ್ಞಾಪಕ ಇದೆ. ಅದು ಯಾಕೆ ಬಂತು ಆ ಮ್ಯಾಟ್ರ್ ಅನ್ನೋಕ್ಕೂ ಹೇಳ್ತೀನಿ ಬೇಕಾದ್ರೆ, ನನ್ನ ನೆನಪು ಸರಿ ಇದೆ. ಬಸ್ಸಲ್ಲಿ ಹೊರಗಡೆ ಅವ್ರು ಬಂದು ಗಲಾಟೆ ಮಾಡಿದ್ರು, ಬೇರೆ ರಾಜ್ಯದವರು. ಎಲ್ಲೋದು ಆಧಾರನ ಯಾವುದೋ ಅಡ್ರೆಸ್ಸಲ್ಲಿರೋದನ್ನು ತೋರಿಸೋದು ಎಲ್ಲ ಮಾಡಿದ್ರು ಶುರುನಲ್ಲಿ. ಆಗ ಈ ಪ್ರಶ್ನೆ ಬಂದಾಗ ದಿಸ್ ವಾಸ್ ಕ್ಲಾರಿಫೈಡ್. ಹೊರಗಡೆ ಅವ್ರಿಗೆ ಮತದಾರರು ಅಲ್ಲದೆ ಇದ್ದವ್ರಿಗೆ ಇದು ಬರಲ್ಲ, ಇದು ದುಡ್ಡು ಬರಬಾರ್ದು ಇದು ಅಂತ ಬಂದಿತ್ತು. ಬಟ್ ಕೊಟ್ಟವ್ರು ಯಾರು? ಯಾಕೆ ಕೊಟ್ರಿ? ಅಂದರೆ ಇಲ್ಲಿ ಯಾರು ಆ ಕ್ಲರ್ಕ್ಗಳು ಅಧಿಕಾರಿಗಳಿದ್ದಾರೆ ಅವ್ರದೇ ದೊಡ್ಡ ತಪ್ಪುಗಳಾಗಿ ನನ್ನ ಪ್ರಕಾರ ಹೌದು ಅನ್ಸತ್ತೆ. ಇದು ಮಾಫಿಯಾ. ಭಾಳ ಹಿಂದೆ ಒಂದು ಸರ್ತಿ ಈ ಮನಿ ಆರ್ಡರ್ನ ಡೆಲಿವರಿ ಮಾಡೋದೊಂದು ದೊಡ್ಡ ಮಾಫಿಯಾ ಈ ದೇಶದಲ್ಲಿ ಬಂತು. ಮನಿ ಆರ್ಡರ್ ಇತ್ತು ಒಂದು ಕಾಲದಲ್ಲಿ. ಪೋಸ್ಟ್ ಆಫೀಸಿಂದ ಮನಿ ಆರ್ಡರ್ ಬರ್ತಿತ್ತು. ಪೋಸ್ಟ್ ಮ್ಯಾನ್ ಹೋಗಿ ಅವ್ರವ್ರ ಮನೆಗೆ ಹೋಗಿ ಮನಿ ಆರ್ಡ್ರಲ್ಲಿ ದುಡ್ಡು ಅದಕ್ಕೊಂದು ಸೈನ್ ಹಾಕಿಸ್ಕೊಂಡ್ಬಿಟ್ಟು ಅದೆಷ್ಟೋ ದುಡ್ಡನ್ನು ಕೊಡೋರು. ಥರ ಮನೆಗೆ ಬಂದು ದುಡ್ಡು ಕೊಟ್ಟಂಗೆ ಪಿಗ್ಮಿ ಕಲೆಕ್ಷನಲ್ಲಿ ತೊಗೊಂಡು ಹೋದಂಗೆ ಇದು ಕೊಡ್ತಿದ್ರು. ಅದರದ್ದೊಂದು ದೊಡ್ಡ ಸ್ಕ್ಯಾಮ್ ಬಂದಿತ್ತು ಹಿಂದೆ, ದೊಡ್ಡ ಸ್ಕ್ಯಾಮ್. ಅದ್ರಲ್ಲಿ ಎಲ್ಲ ಇನ್ವಾಲ್ವ್ ಆಗಿದ್ದವ್ರು ಸರ್ಕಾರದವರೇ, ಆಫೀಸ್ನವ್ರುಗಳೇ. ಹಾಗಾಗಿ ಇದರಲ್ಲೂ ಆಗಿರಬಹುದು, ನನಗೇನು ಗೊತ್ತಿಲ್ಲ ಯಾರ್ಯಾರು ಆಗಿದ್ದಾರೋ ಬಿಟ್ಟಿದ್ದಾರೆ. ಯಾಕಂದರೆ ಹೇಸಿಗೆ ತಿನ್ನೋ ಜನ ಎಲ್ಲಿ ಬೇಕಾದರೂ ತಿಂತಾರೆ, ಅವ್ರಿಗೇನು ಕೊರತೆ ಇಲ್ಲ. ಅವ್ರಿಗೆ ಹೆಣದ ಸುತ್ತಲೂ ಶಾಸ್ತ್ರಕ್ಕೆಂದು ಇಟ್ಟಿದ್ದನ್ನು ತಿಂತಾರೆ ಬೇಕಾದ್ರೆ ಅವ್ರಂಥವ್ರು. ಅದ್ರಲ್ಲಿ ದುಡ್ಡಿರ್ಬೇಕಷ್ಟೇ. ಆಮೇಲೆ ಇವರು ಅಂಕಿಅಂಶ ಕೊಡಬೇಕಾದ್ರೆ ಸರ್ ಜಾತಿ ಆಧಾರಿತವಾಗಿ ಅಂಕಿಅಂಶ ಕೊಟ್ಟಿದ್ದಾರೆ. SC ಮಹಿಳೆಯರಿಗೆ ಇಷ್ಟು ಹೋಗಿದೆ. ಕಾಂಗ್ರೆಸ್ಸಿನ ದರಿದ್ರ ಬುದ್ಧಿಗಳಲ್ಲಿ ಇದೊಂದು.
ಎಲ್ಲವನ್ನ ಜಾತಿಲಿ ಒಡೆಯೋದು, ಆಮೇಲೆ ಜಾತ್ಯತೀತ ನಾವು ಅಂತ ಬೊಗಳೆ ಬಿಡೋದು. ಇದೊಂದು ದರಿದ್ರ ಬುದ್ಧಿಗಳಲ್ಲಿ ಇದೊಂದು ಕಾಂಗ್ರೆಸ್ನವ್ರದ್ದು. ಎಲ್ಲವನ್ನ ಜಾತಿಲಿ ಒಡೆಯೋದು, ಪ್ರತಿಯೊಂದನ್ನು ಜಾತಿಲಿ ಒಡೆಯೋದು. ನಂತರ ನಾವು ಎಲ್ಲ ಜಾತಿಗಳು, ಎಲ್ಲ ಮತಗಳು, ಧರ್ಮಗಳು ನಾವು ಒಂದೇ ಅಂತ ಅನ್ನೋದು ಬರೀ ಸುಳ್ಳು, ಬರೀ ಸುಳ್ಳು. ಏನಕ್ಕೆ ಜಾತಿ ಬೇಕು? ಹೆಣ್ಣು ಮಕ್ಕಳು ಕೊಡ್ತೀವಿ ಅಂತ ಹೇಳಿದ್ವಿ, ಬಾಯಿ ಮುಚ್ಕೊಂಡು ಹೆಣ್ಣು ಮಕ್ಕಳು ಲಿಸ್ಟ್ ಕೊಡಿ. ಜಾತಿ ಯಾಕಪ್ಪ ಬೇಕು ಅದಕ್ಕೆ? ಯಾಕೆ ಬೇಕು ಅಂತ, ಏನಕ್ಕೆ ಬೇಕು ಅದಕ್ಕೆ? ಎಲ್ಲ ಹೆಣ್ಮಕ್ಳಿಗೂ ಕೊಡಿ. ಯಾರು ಹೆಣ್ಮಕ್ಳಿದ್ದಾರೆ ಅರ್ಹರು ಅವ್ರು ಕೊಡ್ತೀರಪ್ಪ. ನೀವು ಹಾಕೊಂಡ್ರ ರೂಲ್ಸ್ ಪ್ರಕಾರದಲ್ಲಿ ಅದ್ರಲ್ಲಿ ಜಾತಿ ಏನು ಬಂತು? ನಿಮ್ಮ ತಲೆ ಅಯೋಗ್ಯರು ಹೇಳ್ತೀನಿ, ಇನ್ನೇನೂ ಇಲ್ಲ. ಎಸ್, ಈಗ ಹಾಗಾದ್ರೆ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಜನಕ್ಕೆ ಸುಳ್ಳು, ಆರ್ಥಿಕ ಅನುಮಾನನೇ ಬೇಡ ಅದರಲ್ಲಿ. ಈ ಮೋಸ ಆಗಿರೋದು ಎಲ್ಲ ಇರ್ಬೋದು, ಬಟ್ ಭಾಳ ದುಡ್ಡು ಅದರಲ್ಲಿ ಉಳಿಯಲ್ಲ ಇವ್ರಿಗೆ. ಇವ್ರು ಹೇಳ್ತಿದಾರಲ್ಲ, ಅದ್ಯಾರೋ ಡಬಲ್ ತೊಗೊಂಬಿಟ್ರು, ಮನೆಯಲ್ಲಿ ಇಬ್ಬರು ತೊಗೊಂಬಿಟ್ರು, ಇದೆಲ್ಲ ಸೇರಿಸಿದ್ರು ಹಬ್ಬಬ್ಬ ಅಂದರೆ ನಿಮ್ಗೆ 150-200 ಕೋಟಿ ಬರ್ಬೋದೇನೋ ಹಬ್ಬಬ್ಬ ಅಂದರೆ. ತುಂಬ ಏನು ದುಡ್ಡು ಉಳಿಯ ಬರಲ್ಲ. ಇದ್ರದ್ದು ಮೂಲ ಉದ್ದೇಶ ಅದು. ಅದೇ ಒಂದು ಇದಕ್ಕೆ ಅಂದಕ್ಕೆ ತಂದು ಕತ್ತರಿಸಕ್ಕೆ, ನಂಬರ್ ಕತ್ತರಿಸೋದು ಮೂಲ ಉದ್ದೇಶ ಇದು. ಅದಕ್ಕೆ ರೂಲ್ಸ್ ಈಗ ತರ್ತಾ ಇರೋದು. ಟ್ಯಾಕ್ಸ್ ಕಟ್ಟು, GST ಕಟ್ಟು, ಅದು ಕಟ್ಟು, ಇದು ಕಟ್ಟು ಅನ್ಕೊಂಡು ತರ್ತಾ ಇರೋದು ಇದು. ಇದೆಲ್ಲ ಮೊದಲ ತರಕ್ಕೆ ನಿಮ್ಮ ಬುದ್ಧಿಗೆ ಏನು ಬಡ್ದಿತ್ತು ಗರ ಅಂತ ನಾನು ಕೇಳೋದು ಅಷ್ಟೇ. ಇದನ್ನೆಲ್ಲ ಮೊದಲೇ ಮಾಡಿದ್ದು. ಆಗೇನು ಮಾಡ್ತಿದ್ರಿ? ಈಗ ತಂದುಬಿಟ್ಟು ಅವ್ರನ್ನ ಅನರ್ಹರು ಅಂತ ಕರೆಯೋಕ್ಕೆ ನೀವು ಯಾರ್ರಿ ಅಯೋಗ್ಯರುಗಳು? ನೀವು ಅನರ್ಹರು ಅಂತ ಜನ ಹೇಳಬೇಕು. ಹೆಂಗಸರು ಯಾವನಾದರೂ ರಾಜಕಾರಣಿ ಕಾಣಿಸಿದ್ರೆ ಕೆನ್ನೆ ಕೊಡಬೇಕು, ಒಂದನ್ನು ಕೊಟ್ಬಿಟ್ಟು ಕೇಳಬೇಕು ಯಾವನ ಅನರ್ಹ ಅಂತ. ಯಾರಿಗೋ ಹೇಳ್ತಿದ್ಯಾ ನೀನು ಅನರ್ಹ ಅಂತ? ನೀ ಹೇಳಿದ್ಯಾ ನನಗೆ? ಏನೂ ಹೇಳ್ದೇನೆ ಈಗ ಹೇಳಿದ್ಯಾ ಈಗ ಬಂದು ಅನರ್ಹ ಅನ್ನಕ್ಕೆ? ನನಗೀಗ ಹೊಸ ರೂಲ್ಸಲ್ಲಿ ನೀನು ಕೊಡಲ್ಲ ಅಂತ ಹೇಳು, ಬೇಕಾದ್ರೆ ಬೇರೆ ವಿಚಾರ. ನನ್ನನ್ನು ಅನರ್ಹ ಅಂತ ಕರೆಯೋಕೆ ನೀನು ಯಾವನು? ಅಯೋಗ್ಯ ಅಂತ ಕೇಳಬೇಕು. ಹೆಂಗಸರು ಕಂಡು ಕಡೆ ಕೇಳಬೇಕಾ ಪ್ರಶ್ನೆನ? ಅನರ್ಹರು ಅಂತ ಕರಿಬೇಡಿ, ಅವ್ರು ಅನರ್ಹರ ಅಲ್ಲ. ಕೋರ್ಟಲ್ಲಿ ಚಾಲೆಂಜ್ ಮಾಡೋಕ್ಕಾಗಲ್ಲ. ನಕಲಿ ಬೇರೆ, ನಕಲಿ ಎಲ್ಲ ಅದು ಬೇರೆ. ಸತ್ತೋಗಿರೋರ ಹೆಸರು ತಗೊಂಡ್ರಂತೆ, ಎಲ್ಲೋ ಕೂತ್ಬಿಟ್ಟು ತಗೊಂಡ್ಬಿಟ್ರಂತೆ, ಉತ್ತರ ಪ್ರದೇಶದವ್ರು ತಗೊಂಡ್ರಂತೆ, ಅದು ಬೇರೆ. ಹೌದು, ಅದು ಬೇರೆ. ಅದು ಕಳ್ಳತನ, ಅದು ಚೀಟಿಂಗ್, ಅದು ಚೀಟಿಂಗ್ ಅದು. ಎಸ್. Imagine, innovate, integrate. GSSS Institute of Engineering and Technology for Women, Mysuru. Serving the nation with empowered women. ಇನ್ನು ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮರ್ಥಿಸಿಕೊಂಡಿದ್ದಾರೆ. ಅವ್ರಿಗೆ ಏನ್ರಿ ಈಗ ಪುರ್ಸೊತ್ತಾ ಕೂತಿರ್ತಾರೆ, ಸಮರ್ಥಿಸ್ಕೋತಾರೆ. ಮುಂದಕ್ಕೆ ಹೋಗಿ ಓಕೆ, ಏನು ಮಾತಾಡಿದ್ದಾರೆ ವಿಪಕ್ಷಗಳಪ್ಪ? ಏನು ಮಾತಾಡೋದು ಅವರು? ಅವ್ರೇನು ಮಾತಾಡ್ತಾರೆ? ಇದ್ದಾಗ ಏನೇನು ಮಾತಾಡಿದ್ದಾರೆ ಅವರು? ಬಿಜೆಪಿಯವರು ಟೀಕೆ ಮಾಡಿದ್ದಾರೆ ಅಷ್ಟೇ. ಅವಾಗಲೂ ಅದೇ, ಇವಾಗಲೂ ಅದೇ. ಅದೇನೆ. ಇನ್ನೇನಿದೆ ಅವ್ರದ್ದು ಹೊಸದು? ಅವ್ರದ್ದೇನಿಲ್ಲ, ಹೊಸದೇನಿಲ್ಲ ಅವ್ರದ್ದು. ಅಂದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಮಾತ್ರ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಾರೆ. ಅದು ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಹೇಳಕ್ಕೆ ಇವ್ರು ಯಾರು? ಹೊಸ ಚೀಫ್ ಮಿನಿಸ್ಟ್ರು ನೋಡ್ಬೇಕಪ್ಪ ಆರ್ಥಿಕವಾಗಿ ಏನಾಗುತ್ತೆ ಅಂತ. ಅಲ್ಲ, ಹೊಸ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಸರ್, ಗ್ಯಾರಂಟಿ ಮಾತ್ರ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ. ಸರಿ, ನಿಲ್ಲಿಸಲ್ಲ ಅಂತ ನನಗೂ ಗೊತ್ತ್ರಿ. 1000 ಜನಕ್ಕೆ ಹೋಗಬೇಕಾಗಿದ್ದ ಜಾಗಕ್ಕೆ ಹೊಸ ರೂಲ್ಸ್ ಮಾಡಿ ನೀವು 400 ತಂದುಬಿಟ್ಟು 400 ಕೊಡ್ತಾ ಇದ್ದೀನಿ ಅಂತಂದರೆ ಯಾವ ಗ್ಯಾರಂಟಿ? ಆಗ ನಿಮ್ಮ ಮಾತಿಗೆ ಬೆಲೆ ಏನು? ಹೌದು, ನೀವು ಹೇಳಿದ್ದೇನು ಮಾಡ್ತಿರೋದೇನು ಹೇಳಿ, ಅಷ್ಟೇ ಸಾಕು ನನಗೆ. ನನಗಿನ್ನೇನು ಬೇಡ. ಜನ ಪ್ರಶ್ನೆ ಮಾಡಬೇಕು. ಹೇಳಿದ್ವಿ, ಅದಕ್ಕೆ ನಾನು ಇಷ್ಟು ವಾದ ಮಾಡ್ತೀನಿ. ನಿಜ ಸರ್, ಕರೆಕ್ಟ್. ಹೇಳಿದ್ವಿ, ಕಂಡೀಷನ್ಸ್ ಇದ್ರೆ ಹೇಳಿ. ಬೇಡ ಬೇಡ, ಇದು ಆಗಲ್ಲ ಆಗಲ್ಲ ಆಗಲ್ಲ, 50-60 ಸಾವಿರ ಕೋಟಿಗೆ ಬಂದು ನಿಂತ್ಕೊಂಡ್ಬಿಡ್ತೀರಿ, ಕಷ್ಟ ಆಗತ್ತೆ. 25% ಆಫ್ ದಿ ಸ್ಟೇಟ್ ಬಜೆಟಿಂದು ನಿಮ್ದು ಅಲ್ಲಿ ಬಂದುಬಿಡುತ್ತೆ ದುಡ್ಡದು, ಬೇಡ. ಈಗ ಏನಕ್ಕೆ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀರಿ? ಈಗ ಅವ್ರೇನು ಕತ್ತೆಗಳಲ್ಲ ಅವರು, ಕತ್ತೆಗಳು ಅನ್ಕೋಬೇಡಿ ಅವ್ರನ್ನ. ಅವ್ರು ಭಾಳ ಗುಳ್ಳೆನರಿಗಳು, ಎಲ್ಲರೂ ಪಕ್ಕಾ ಗುಳ್ಳೆನರಿಗಳು ಇವರು ಅಧಿಕಾರದಲ್ಲಿರೋರು. ಓಕೆ, ಇನ್ನೂ 2 ವರ್ಷ ಇದೆ ಚುನಾವಣೆಗೆ. ಹೌದು, ಕ್ಷೇತ್ರಗಳಲ್ಲಿ ಕೆಲಸ ಆಗಿಲ್ಲ, ಬಿಕಾಸ್ ಕಾಸಿರಲಿಲ್ಲ 3 ವರ್ಷದಿಂದ. ನಿಜ ನಿಜ. ಅಬೋ ಲಬೋ ಅನ್ಕೊಂಡು ಅಂಬೋ ಅಂತ ಕೈ ಎತ್ಕೊಂಡು ನಿಂತುಬಿಟ್ಟಿದ್ರು ಚೀಫ್ ಮಿನಿಸ್ಟರ್ ಆಗಿದ್ದಂಥ ಮಿಸ್ಟರ್ ಘನತೆವೆತ್ತ ವ್ಯಕ್ತಿ ಅವರು. ಬರೀ ಸುಳ್ಳು ಹೇಳ್ತಿದ್ರು ಅವರೂ, ದುಡ್ಡಿದೆ 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 ಅಂತ. ಎಲ್ಲಿದೆ ದುಡ್ಡು? MLAಗಳನ್ನು ಕೇಳಿ ಹೇಳ್ತಾರೆ ದುಡ್ಡಿದೆಯಾ ಅಂತ. ಅವರೇ ದುಡ್ಡಿಲ್ಲ. ಇಲ್ಲ. ಹಾಗಾಗಿ ಕ್ಷೇತ್ರದಲ್ಲಿ ಕೆಲಸ ಆಗಿಲ್ಲ. ಹೌದು. ಈಗ 2 ವರ್ಷಕ್ಕೆ ಕಾಲಲ್ಲಿರೋದನ್ನು ಕೈಗೆ ತೊಗೊಂಡು ಹೊಡಿತಾರೆ ಜನ. ಆ ಸ್ಟೇಜಿಗೆ ಬಂದಿದೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ. ಕ್ಷೇತ್ರಕ್ಕೆ ಕಾಲಿಡಕ್ಕಾಗ್ತಿಲ್ಲ, ಕಾಲಿಡಕ್ಕಾಗ್ತಿಲ್ಲ ಭಾಳ ಜನಕ್ಕೆ. ಹೌದು, ಏನಣ್ಣ ಕೆಲಸ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಜನ. ಈಗ ಅದಕ್ಕೆ ದುಡ್ಡು ಹೊಂದಿಸ್ಬೇಕು ಹೆಂಗಾದರೂ ಮಾಡಿ. ಹೌದು, ಅದಕ್ಕೆ ಹೊಂದಿಸುವ ಆಟ ಮತ್ತು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈಗ. ಇನ್ನು 2 ವರ್ಷ MLAಗಳಿಗೆ ಒಂಚೂರು ದುಡ್ಡು ಕೊಡ್ತಾರೆ. ಈಗ ಅವ್ರು ಕೆಲಸ ಮಾಡಿಸಿದಂಗೆ ತೋರಿಸ್ತಾರೆ, ಮತ್ತೆ ಓಟಿಗೆ ಬರ್ತಾರೆ. ನೀವು ಬೇಕಿದ್ದವ್ರು ಕೊಟ್ಕೊಳ್ಳಿ, ಸಾಕಿದ್ದವ್ರು ಬಿಟ್ಕೊಳ್ಳಿ. ನಿಮ್ಮ ಇವರು ಗ್ಯಾರಂಟಿ ಯೋಜನೆ ಕಾರಣ ಕೊಟ್ಕೊಂಡು ಎಲ್ಲಾದರೂ ಬೆಲೆನೂ ಏರಿಕೆ ಮಾಡ್ಕೊಂಡು ಬಂದ್ರಲ್ಲ ಸರ್, ಅಲ್ಲೂ ಜನರಿಗೆ ಒಂಥರ ಅನ್ಯಾಯನೇ ಆಯಿತು. ಅದೆಲ್ಲ ಏನೂ ಇಲ್ಲ, ಯಾಕೆಲ್ಲ ಬಡವರ ಸರ್ಕಾರ. ಅದೇ ಬಡವರ ಸರ್ಕಾರ ಅಷ್ಟೇ. ಬಡವರ ಸರ್ಕಾರ ಅಂದಮೇಲೆ ಬಡವರೆಲ್ಲ ಜನ ಎಲ್ಲ ಕೊಡ್ಬೇಕು ಸುಮ್ಮನೆ ದುಡ್ಡು. ಬಡವರ ಸರ್ಕಾರ
53 ಬಾರಿ ಸರ್, ನಾನು ನೋಡ್ತಾ ಇದ್ದೆ 53 ಬಾರಿ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಈ 3 ವರ್ಷದಲ್ಲಿ, ಬೇರೆ ಬೇರೆ ವಸ್ತುಗಳದ್ದು ಎಲ್ಲವೂ ಸೇರಿದಂತೆ. ಮಾಡ್ತೀವ್ರಿ, ಏನೀಗ ಮಾಡಿದ್ರೆ ಮೋದಿ ಮಾಡಿಲ್ವಾ? ನಾವು ಮಾಡ್ತೀವಿ, ಮೋದಿ ಮಾಡಿಲ್ವಾ? ಮತ್ತು ಬಡಪರ ಹೆಂಗೆ ನಾವು ಬಡವರ ಸರ್ಕಾರ ರೀ, ಅವರು ಬಡವರ ವಿರೋಧಿ ಸರ್ಕಾರ, ಅವ್ರು ಮಾಡಿದ್ದಾರೆ, ನಾವು ಬಡವರ ಸರ್ಕಾರ. ಬಂಡವಾದಕ್ಕೂ ಮತ್ತು ಮೂಗಿನ ನೇರಕ್ಕೆ ಮಾತಾಡೋಕ್ಕೂ ಲಾಜಿಕ್ ಇಲ್ಲದೆ ಇರೋಂತಹ ರಾಜಕಾರಣಿಗಳ ಜೊತೆ ಏನು ವಾದ ಮಾಡ್ತೀರಿ? ದೇಶ ಆಳುತ್ತಿರೋರು ಅರೆ ಬೆಂದ ಬ್ರೈನ್ ಇರೋರು ಕೆಲವರು, ಇನ್ನು ಕೆಲವರು ಬೇಸಿಕಲಿ ದಡ್ರು, ಬಟ್ ದುಡ್ಡು ಹೊಡೆಯೋದ್ರಲ್ಲಿ ಮಾತ್ರ ಇಂಟೆಲಿಜೆಂಟ್, ಹೌದು, ತಿನ್ನೋದ್ರಲ್ಲಿ ಇಂಟೆಲಿಜೆಂಟು. ಇನ್ನು ಕೆಲವ್ರಿಗೆ ಏನೇ ಆಗಲಿ ಬಂಡವಾದ ಮಾಡಿ ರಾಜಕಾರಣ ಮಾಡೋದಷ್ಟೇ, ಧರ್ಮದ ಮೇಲೋ ಜಾತಿ ಮೇಲೋ ರಾಜಕಾರಣ ಮಾಡೋದು, ಬಟ್ ಬರೀ ಸುಳ್ಳು ಹೇಳ್ಕೊಂಡು ಓಡಾಡೋದು, ಧರ್ಮ ಇಲ್ಲ ಜಾತಿ ಇಲ್ಲ ಅನ್ನೋದು, ಅದ್ರ ಮೇಲೆ ರಾಜಕಾರಣ ಮಾಡೋದು. ಅಲ್ಲೆಲ್ಲ ಒಂದು ಕಡೆ ಯಾರೊಬ್ಬ ದೊಡ್ಡ ಮನುಷ್ಯ ಭಾಷಣ ಮಾಡ್ತಿದ್ರಂತೆ ಮೊನ್ನೆ, ಇದ್ದಕ್ಕಿದ್ದಂತೆ ಯಾವುದೋ ಫಂಕ್ಷನ್ನಲ್ಲಿ, ಅವ್ರ ಭಾಷಣದ ಸಾರಾಂಶ ಇದಂತೆ, ಇನ್ನೂ ಜಾತಿ ಪದ್ಧತಿ ಹೋಗಿಲ್ಲ ಅಂತ ಯಾರ್ದೋ ಒಬ್ರು ಭಾಷಣ ಅಂತೆ ದೊಡ್ಡ ಮನುಷ್ಯಂದು. ಜಾತಿ ಪದ್ಧತಿ ಹೋಗಿಲ್ಲ ಅನ್ನಕ್ಕೆ ಆ ಮನುಷ್ಯ ಫಾಲೋ ಮಾಡ್ಕೊಂಬಂದಿರೋದೇ ಜಾತಿ ಪದ್ಧತಿಯನ್ನು, ಅದಕ್ಕೆ ಅವ್ರು ಅಧಿಕಾರದಲ್ಲಿ ಇದ್ದಿದ್ದೆಲ್ಲ ರಾಜಕಾರಣದ ಉದ್ದಕ್ಕೂ ಉದ್ದಕ್ಕೂ ಈಗಲೂ ಸುಮ್ಮನೆ ಭಾಷಣ ಬಿಗಿಯೋದು. ಈ ಥರದ ಏನು ಹೇಳ್ತೀರಿ, ಡ್ರಾಮಾ ಮಾಸ್ಟರ್ಗಳ ಮಧ್ಯ ನಾವು ವಾಸ ಮಾಡ್ತಿದ್ದೀವಿ ಡೆಮಾಕ್ರಸಿ ಹೆಸರಿನಲ್ಲಿ, ಅನುಭವಿಸಿ ಅಷ್ಟೆ. ಎಸ್. ಇನ್ನು RSS ಸರಸಂಘ ಚಾಲಕ ಮೋಹನ್ ಭಾಗವತ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. RSS ಸಂಸ್ಥೆಯ ಸ್ಥಿತಿಗತಿ ಬಗ್ಗೆ ಕಾನೂನಾತ್ಮಕ ಸ್ಪಷ್ಟೀಕರಣ ಕೇಳಿದ್ದಾರೆ. ರಾಷ್ಟ್ರೀಯತೆ, ಶಿಸ್ತು, ಕರ್ತವ್ಯದ ಕುರಿತು ನಿರಂತರವಾಗಿ ಮಾತನಾಡೋ ಸಂಘಟನೆ ಪಾರದರ್ಶಕ, ಕಾನೂನಿನ ಅನುಸರಣೆ ಮತ್ತು ಭಾರತದ ಸಂವಿಧಾನದ ಬಗೆಗಿನ ಗೌರವವನ್ನು ಅಷ್ಟೇ ದೃಢವಾಗಿ ಪ್ರದರ್ಶಿಸಬೇಕು. ಸಾಮಾನ್ಯ ಭಾರತೀಯರು ನಿಯಮಗಳನ್ನು ಪಾಲಿಸಬೇಕು ಅಂತ ಒತ್ತಾಯಿಸ್ತಲೇ ತಾನು ಮಾತ್ರ ಆ ನಿಯಮಗಳನ್ನು ವಿನಾಯಿತಿ ಪಡೆದುಕೊಳ್ಳೋ ನೈತಿಕ ಹಕ್ಕು RSS ಇಲ್ಲ. 100ನೇ ವರ್ಷದಲ್ಲಿ ದೇಶಕ್ಕೆ RSS ನೀಡಬಹುದಾದ ಅತ್ಯುತ್ತಮ ಗೌರವ ಅಂದರೆ ತನ್ನನ್ನು ತಾನು ನೋಂದಾಯಿಸಿಕೊಳ್ಳೋದು, ತನ್ನ ಚಟುವಟಿಕೆಗಳು ಮತ್ತು ಆರ್ಥಿಕ ವ್ಯವಹಾರಗಳನ್ನು ಬಹಿರಂಗಪಡಿಸೋದು, ಅನ್ವಯವಾಗುವ ಎಲ್ಲ ತೆರಿಗೆಗಳನ್ನು ಪಾವತಿಸೋದು, ನಿಮ್ಮ ಅಧಿಕೃತ ಪ್ರತಿನಿಧಿಗಳನ್ನು ಕಳಿಸಿ ಮೇಲಿನ ವಿಚಾರಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ನಾನು ರೆಡಿ ಅಂತೆಲ್ಲ ಒಂದಷ್ಟು ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ. ಇನ್ನು ಮೋಹನ್ ಭಾಗವತ್ ಅವರು ಅದಕ್ಕೆ ಉತ್ತರ ಕೊಟ್ಟು, ಇದಕ್ಕೆಲ್ಲ ಉತ್ತರ ಕೊಡುವಂಥದ್ದು ಏನಿಲ್ಲ, ಎಲ್ಲ ರಹಸ್ಯವಾಗೂ ಇಲ್ಲ, ಬಹಿರಂಗವಾಗಿ ನಡೀತಾ ಇದೆ ಅಂತ ಹೇಳಿದ್ದಾರೆ. ಈ ಮಧ್ಯೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಭಾಗಿಯಾಗಿದ್ದ RSS ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ VV ಕುಲಪತಿಗಳು ಪಾಲ್ಗೊಂಡರು. ಇವರೆಲ್ಲ ಕ್ಷಮೆ ಕೇಳಬೇಕು ಅಂತ ಕೇರಳ CM VD ಸತೀಶನ್ ಆಗ್ರಹಿಸಿದ್ದಾರೆ. ಸತೀಶನ್ ಅವ್ರದ್ದು ಜಾತ್ಯತೀತೆ ಬೂಟಾಟಿಕೆ ನಾಯಕ ಅಂತ ಕೇರಳ BJP ಕಿಡಿಕಾರಿ. ಅನುಮಾನನೇ ಇಲ್ಲ, ಬೂಟಾಟಿಕೆನೇ. ಯಾಕೆ ಬೂಟಾಟಿಕೆ ಆಗಬಾರ್ದು? ಈಗ RSS ಕಾರ್ಯಕ್ರಮದಲ್ಲಿ ಹೋಗಬಾರ್ದು ಅಂತ ಎಲ್ಲಿ ಕಾನೂನಿದೆ? ಕಾನೂನಿಲ್ಲ. ಮತ್ತು ಯಾಕೆ ಹೋಗಬಾರ್ದು? ಓಕೆ, ಬ್ಯಾನ್ ಆಗಿದೆಯಾ? ಇಲ್ಲ. ಮತ್ತು ಯಾಕೆ ಹೋಗಬಾರ್ದು? ಹೌದು, ಏನಕ್ಕೆ ಹೋಗಬಾರ್ದು ಹಂಗಾರೆ? ಒಂದದು. ಒಂದು ವೇಳೆ ಹೋದರೆ ನಿಮ್ಗೆ ಆಗುವ ಲಾಸ್ ಏನು? ಓಕೆ, ಈಗ ಇವರು ಯಾರೋ ಮಂತ್ರಿಗಳ ಕಾಗದ ರಿಜಿಸ್ಟ್ರ್ ಆಗಲೇಬೇಕು ಕಾನೂನು ಪ್ರಕಾರ ಅಂತಂದರೆ ಕಾನೂನು ಪ್ರಕಾರ ಮಾಡಿಸಿ. ಅಲ್ಲ ಸರ್, ಇವಾಗ ಇವ್ರು ಮಾಡೋಕ್ಕೆ ಹಕ್ಕಿಲ್ಲ ಅಂತಂದರೆ ಬಿಡಿ, ಅದು ಅವ್ರ ಇಷ್ಟ. ಹಂಗಾಗತ್ತಾ ಸರ್? ಎಲ್ರಿಗೂ ಕಾನೂನು ಒಂದೇ ಆಗಬೇಕಲ್ವ? ಅಲ್ಲ ರೀ, ಅದನ್ನು ರಿಜಿಸ್ಟರ್ ಮಾಡಿಸಿ ಹಂಗಾರೆ ಕಾನೂನು ಪ್ರಕಾರ. ಕಾನೂನು ಇದ್ದರೆ ನೀವೇ ಮಾಡಿ ಕತೆ ಕಾಯ್ತಾ ಇದ್ರೆ 10 ವರ್ಷ ಅಧಿಕಾರದಲ್ಲಿ ಇದ್ದಾಗ ನೀವೇ ಇದ್ರಲ್ಲ, ನೀವೇ ಇದ್ರಲ್ಲಪ್ಪ ಕೇಂದ್ರದಲ್ಲಿ. ಸಂಘ ಸಂಸ್ಥೆಗಳ ಇದರಲ್ಲಿ ಅದಕ್ಕೆ ಬರುತ್ತೆ, ಅದನ್ನು ರಿಜಿಸ್ಟರ್ ಆಗಬೇಕು ಅಂದರೆ ಮಾಡಿಸ್ಬೇಕಾಗಿತ್ತು. ಓಕೆ, ಈಗಲೂ ಯಾವ ಕಾನೂನಲ್ಲಿ ಅವ್ರು ರಿಜಿಸ್ಟರ್ ಆಗಲೇಬೇಕು ಅಂತಿದ್ದಾರೆ ಅನ್ನೋದನ್ನು ಕೇಂದ್ರ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿ, ಇದ್ರ ಕೋರ್ಟ್ಗೆ ಹಾಕಿ ನೋಡೋಣ, ಕೋರ್ಟ್ ಏನು ಹೇಳುತ್ತೆ. ಅಲ್ಲ, ಈ ಹಿಂದೆ ಆಗಿದೆಯಂತಲ್ಲ ಸರ್ ಈ ಥರ ಎಲ್ಲ, ಕೋರ್ಟ್ಗೆ ಹೋಗಿರೋದು ಅಥವಾ ಇವ್ರನ್ನ ಬ್ಯಾನ್ ಮಾಡಿರೋದು RSS ಬ್ಯಾನ್ ಮಾಡಿರೋದು ಆಗಿದೆ, ರಿಜಿಸ್ಟ್ರೇಷನ್ದು ಹೋಗಿಲ್ಲ, ಯಾರು ಕೇಳೂ ಇರಲಿಲ್ಲ, ಅದಾಗೂ ಇಲ್ಲ. ಅದಾಗಲೇಬೇಕು ಅಂದರೆ ಅಂಡರ್ ಯಾವ ಕಾನೂನಲ್ಲಿ ಇಂಥ ಘನತೆವೆತ್ತ ಮಂತ್ರಿಗಳು ಕೋರ್ಟ್ಗೆ ಹಾಕ್ಸಿ. ನೀವೇ ಹೇಳಿದ್ರಲ್ಲ ಮೊನ್ನೆ, ಬಡವರು ಭೂಮಿನ ಕಳ್ಕೊತಾ ಇದ್ದಾಗ ನೀವೇ ಹೇಳಿದ್ರಲ್ಲಪ್ಪ, ದೊಡ್ಡ ಮನುಷ್ಯ, ಜೀವನದಲ್ಲಿ ಕಷ್ಟಪಟ್ಟು ಅನುಭವಿಸಿರೋರು ನೀವು, ಕೂಲಿ ಮೂಟೆ ಒತ್ತಿದ್ದೀರಿ ನೀವು ಮಾತ್ರ. ನೀವೇ ಹೇಳಿದ್ರಿ ಕಾನೂನು ಪ್ರಕಾರ ಫೈಟ್ ಮಾಡ್ಕೊಳ್ಳಿ ಬಿಡಿ ಅಂತ. ಹೌದು, ಹೇಳಿದ್ರಿ. ಇಲ್ಲೂ ಕಾನೂನು ಪ್ರಕಾರ, ನೀವು ಕಾನೂನು ಪ್ರಕಾರನೇ ಫೈಟ್ ಮಾಡಿ. ಈ ಬುರುಡೆ ಯಾಕೆ ಬರೀ ಟಿ ವಿ ಮುಂದೆ ಯಾಕೆ ಮಾಡ್ತೀರಿ? ನೀವು ಹಾಕಬೇಕು ಇದ್ರೆ ಆಗಲಿ ಅಂತ ನಾ ಹೇಳೋದು. ಅಲ್ಲ ಸರ್, ಇವರು ರಾಜ್ಯದ ಗೃಹ ಸಚಿವರಾಗಿ ಪತ್ರ ಬರೆದಿರ್ತಕ್ಕಂಥದ್ದು, ಅದಕ್ಕೊಂದು ಮಾನ್ಯತೆ ಬರೆಯೋದೇ ರಾಂಗು. ಹೂ ಆರ್ ಯು ಟು ರೈಟ್? ಓಕೆ, ಆಸ್ ಎ ಸಿಟಿಸನ್ ಬರೀತೀನಿ ಅಂದರೆ ಆಸ್ ಎ ಸಿಟಿಸನ್ ಏನು ಬೇಕಾದ್ರೂ ಬರ್ಕೋಬೋದು ನೀವು. ಹೌದು. ಓಕೆ, ಇಲ್ಲ ಮಂತ್ರಿಯಾಗಿ ಬರೀತೀನಿ ಅಂದರೆ ಮಂತ್ರಿಯಾಗಿ ಬರದೇನು ಉಪ್ಪಿನಕಾಯಿ ಕಣ್ಣು ಎಕ್ಕಕ್ಕ ಅವ್ರು ಫಾಲೋ ಮಾಡಲ್ಲ ಅಂದರೆ ಅದಕ್ಕೆ ಕಾನೂನು ಪ್ರಕ್ರಿಯೆ ಮಾಡಿಸಿ ನೋಡೋಣ. ಹಂಗಾರೆ ಕೋರ್ಟ್ಗೆ ಒಂದು ಅರ್ಜಿ ಹಾಕ್ಬೋದಲ್ಲ? ಎಕ್ಸಾಕ್ಟ್ಲಿ, ಹಾಕಿಸಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನೇ ಹಾಕಿ. ಭೂಮಿ ಕಳ್ಕೊಳ್ಳೋ ಜನನ ಕೋರ್ಟ್ಗೆ ಹೋಗ್ರಪ್ಪ ಅಂದಿದ್ದವರು ನಿಮಗೆ ಕೋರ್ಟ್ಗೆ ಹೋಗೋಕೆ ಬರಲ್ವೇ? ಹೌದು, ಮಾಡಬೇಕು. ನಿಮಗೆ ಬರಲ್ವಾ? ಬರ್ಸಿ ಅಷ್ಟೇ. ಇಷ್ಟ್ರ ಮೇಲೆ RSSನವ್ರಿಗೆ ಬೇಕಿದ್ರೆ ಡಿಫೆಂಡ್ ಮಾಡ್ಕೋತಾರೆ, ಸಾಕಿದ್ರೆ ಬಾಗಿಲು ಹಾಕೊಂಡು ಮನೆಗೆ ಹೋಗ್ತಾರೆ. ನಮಗೇನು ಹೋಗಬೇಕು? ಎಸ್.